NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ಕಾರ ವೀಕ್ಷಕರು, PNCI ನ್ಯೂಸ್ಗೆ ಸ್ವಾಗತ. ಓದುತ್ತಿರುವವರು ಶಿಲ್ಪಾ ಕೃಷ್ಣಮೂರ್ತಿ. ರಸಗೊಬ್ಬರ ಕೊರತೆ, ರೈತರ ಆಕ್ರೋಶ. ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಕೃಷಿ ಚಟುವಟಿಕೆಗಳ ಮಧ್ಯೆ ಅಗತ್ಯ ಪ್ರಮಾಣದ ರಸಗೊಬ್ಬರ ದೊರೆಯದೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿತ್ತನೆ ಹಾಗೂ ಬೆಳೆ ನಿರ್ವಹಣೆಯ ಪ್ರಮುಖ ಹಂತದಲ್ಲಿ ರಸಗೊಬ್ಬರದ ಕೊರತೆಯಿಂದ ಕೃಷಿ ಕಾರ್ಯಗಳಿಗೆ ತೊಂದರೆಯಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ಹಾಗೂ ಸರ್ಕಾರ ತಕ್ಷಣ ಅಗತ್ಯ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಿ ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಸಮಸ್ಯೆ ಮುಂದುವರಿದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕನಿಷ್ಠ ಇವತ್ತು ಅವರಿಗೆ 4 ಚೀಲ ಗೊಬ್ಬರ ಮಿನಿಮಮ್ ಬೇಕು. ಅದಕ್ಕೆ ನಾವು ಕೇಳ್ತಿದೀವಿ, 20 ಎಕರೆ 40 ಎಕರೆ ಇರ್ತಕ್ಕಂಥ ರೈತರಿಗೂ 40 ಚೀಲ ಗೊಬ್ಬರ ಕೊಡಬೇಕು. 10 ಚೀಲ ಇರ್ತಕ್ಕಂಥ ರೈತರಿಗೂ 10 ಚೀಲ ಗೊಬ್ಬರ ಕೊಡಬೇಕು. 3 ಎಕರೆ 2 ಎಕರೆ 4 ಎಕರೆ ಇರ್ತಕ್ಕಂಥ ರೈತರಿಗೂ ಕನಿಷ್ಠ 4 ರಿಂದ 5 ಚೀಲ ಗೊಬ್ಬರ ಕೊಡಬೇಕು. 2 ಚೀಲ ಗೊಬ್ಬರ ಕೊಡ್ತೀನಿ ಅಂತಕ್ಕಂಥ ನೀತಿ ಏನಿದೆ ಇದನ್ನ ಒಪ್ಪೋದಿಲ್ಲ, ಇದನ್ನ ಸಹಿಸೋದಿಲ್ಲ. ರೈತ ಕುಲಕ್ಕೆ ಅಪಮಾನ, ರೈತ ಕುಲಕ್ಕೆ ಅವಮಾನ. ಹಾಗಾಗಿರೋದ್ರಿಂದ ರೈತರಿಗೆ ಸಾಕೋಗೋಷ್ಟು ಗೊಬ್ಬರನ್ನ ನಾವು ಕೇಳಕ್ಕೆ ಬಯಸ್ತೀವಿ. ನಮ್ಮ ಕಲಬುರಗಿ ಜಿಲ್ಲೆಗೆ ಇವತ್ತು 1,500 ಮೆಟ್ರಿಕ್ ಟನ್ನದಿಂದ 2,500 ಮೆಟ್ರಿಕ್ ಟನ್ ಅಟ್ಲೀಸ್ಟ್ ಸಮಾಧಾನ ಮಾಡಬೇಕಾದ್ರೂ ಕೂಡ ಇನ್ನೂ 2,500 ಮೆಟ್ರಿಕ್ ಟನ್ ಗೊಬ್ಬರ ಬೇಕು. ಅದಕ್ಕೆ ನಾವು ಕೇಳಕ್ಕೆ ಬಯಸ್ತೀವಿ. ಮಾನ್ಯ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ, ಮಾನ್ಯ ಕೇಂದ್ರದ ಕೃಷಿ ಮಂತ್ರಿಗಳೇ ಶಿವರಾಜ್ ಸಿಂಗ್ ಚೌಹಾಣ್, ನೀವಿಬ್ರು ಕೂಡಿ ಕೃಷಿ ಮಂತ್ರಿಗಳು ನೀವೆಲ್ಲರೂ ಮಧ್ಯಪ್ರವೇಶ ಮಾಡಿ ನಮ್ಮ ಜನರಿಂದ ಆಯ್ಕೆಯಾಗಿ ಅಸೆಂಬ್ಲಿಗೆ ಹೋಗಿರ್ತಕ್ಕಂಥವ್ರು, ಪಾರ್ಲಿಮೆಂಟ್ಲಿಗೆ ಹೋಗಿರ್ತಕ್ಕಂಥವ್ರು ನೀವೆಲ್ಲರೂ ರೈತರ ನೆರವಿಗೆ ಬರಬೇಕು. AC ರೂಮ್ನಲ್ಲಿ ಕೂತು AC ಕಾರ್ನಲ್ಲಿ ಓಡಾಡ್ತಕ್ಕಂಥವ್ರು ಬಿಸಿಲೇರಿ ಬಾಟ್ಲಿ ಸ್ವಾಮಿ ಕಟ್ಕೊಂಡು ಈ ಕಚರಾದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ಸಾಕಾಗುವಷ್ಟು ಗೊಬ್ಬರನ್ನ ವಿತರಣೆ ಮಾಡಬೇಕು ಅಂತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರು ಕೂಡ ಸರ ಏನು ಮುಂಜಾನೆ 6:30 ಹೇಳಿ ಬಂದೇವ್ರಿ. 10 ನಿಂತೇವ್ರಿ, ಏನು ಸಿಗಲಿಲ್ಲ. ಆಯಿತು 10 ನಮ್ಮ ಮನೆ ಬಿಲ್ರಿ ಇಲ್ಲಿ ಎಲ್ಲಿ ಇರ್ಬೇಕು ರೀ, ಊಟ ಇರಬೇಕು. ನಡ್ಕೊತ ಬಸ್ ಸ್ಟ್ಯಾಂಡ್ ಹೋದ್ರಿ, ಬಸ್ ಸ್ಟ್ಯಾಂಡ್ದಾಗ ಹೋಗಿ ಮುಕೊಂಡ್ರಿ. ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಒಳ್ಕೋತೀವಿ. 2 ನಿಮಿಷ ಆರಾಮ ಮಾಡಿಸಿ ಮುಂಜಾನೆ ಮತ್ತು 7 ನಡ್ಕೊತ ಬಂದ್ರಿ. ಇಲ್ಲಿ 7 ನಡ್ಕೊತ ಬಂದು ಈಗ ಮೀನಾಗಿ ಇವತ್ತು ಈ ಟೈಮ್ ಆದ್ರೆ ಏನಾದ್ರೆ ನಮ್ಗೆ ಏನು ಕೇರ್ ಇಲ್ಲ ರೀ ಸರ್. ಟೈಮ್ ಏಟ್ ಆಗಿದೆ ರೀ. ನಾವು ಒಕ್ಕಲಿ ಮನುಷ್ಯ ರೀ, ಹೊಲ್ದಾಗ ಬಿತ್ತಣಿಗೆ ಚಾಲು ಆಗ್ಯಾವ ರೀ. ನಾವು ಏನು ಬಿತ್ತಬೇಕು ರೀ, ಇಲ್ಲಪ್ಪ 2 ದಿನ 3 ದಿನ ಎತ್ಕೊಳ್ಳಿ ಉಪವಾಸ ರೀ. ನಾನು ಎತ್ತು ಹಿಡಿಯೋದ ರೀ, ಒಂದು ಯಾರು ಹಿಡಿಯಲ್ಲ ರೀ, ಹಿಡಿಯಬಲ್ಲ ಇಲ್ಲ ಅಂತ. ಅದಕ್ಕೆ ನೀರಿನ ಮೇವು ಯಾರು ಮಾಡ್ಬೇಕು ರೀ? ಅದು ಸ್ವಲ್ಪ ನನ್ನ ಮನೆ ಮುಗೋದಲ್ಲ ಸರ್. ಅದು ಸಹಾಯ ಬೇಕಿನ ಅದು 2 ದಿನ ನಿನ್ನ ಉಪವಾಸ ಹೋಯ್ತು ರೀ, ಇವತ್ತೊಂದು ದಿನ ಉಪವಾಸ ಹೋಗ್ತಾರೆ. 2-3 ದಿನ ಅದಕ್ಕೆ ನೀರ ಮೇವು ತಿನ್ನೋದು ಮತ್ತು ಅದು ಯಾಕೆ ಬದುಕತ್ತಾರೆ ಸರ್? ನಾವು ಇಟ್ಟು ಬೈದೆ ಅನ್ನೋದಲ್ಲ ಅದು. ಇನ್ನಾಗ ಮತ್ತು ಒಕ್ಕಲಿಯರ ಹೆಸರು ಇಡ್ತಾರೆ ರೀ ಗೌರ್ಮೆಂಟ. ಏನು ಒಕ್ಕಲಿ ಏನದ ಧರ್ಮ ಹೊಡಲ್ರಿ ನಮ್ಮ ಸರ್ ಲಕ್ಷ್ಮಣ ರೈ ಹಿರಿ ಪೂಜಾರಿ.